ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ನಮ್ಮ ಈ ಚಾನಲ್ಗೆ ಮೊದಲನೇ ಬಾರಿಗೆ ಭೇಟಿ ನೀಡಿದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಯಾಕಂದರೆ ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಹೆಲ್ತ್ ಐಡಿನ ಯಾವ ಥರನಾಗಿ ಮಾಡೋದು ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ರಾಷ್ಟ್ರೀಯ ಆರೋಗ್ಯ ಕಾರ್ಡನ್ನು ಯಾವ ಥರ ಮಾಡ್ತಾರೆ, ಉಚಿತವಾಗಿ ಅದರ ಬೆನಿಫಿಟ್ಸ್ಗಳೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಈಗ ಗೂಗಲ್ ಅಥವಾ ಯಾವುದಾದ್ರೂ ಒಂದು ಬ್ರೌಸರ್ನ ಸೇರಬೇಕಾಗುತ್ತೆ. ಬ್ರೌಸರ್ಗೆ ಹೋಗಿ ನಾವು ನ್ಯಾಷನಲ್ ಹೆಲ್ತ್ ಐ ಡಿ ಅಂತ ನಾವು ಸರ್ಚ್ ಮಾಡಬೇಕಾಗುತ್ತೆ. ನ್ಯಾಷನಲ್ ಹೆಲ್ತ್ ಐ ಡಿ ಅಂತ ನಾವು ಸರ್ಚ್ ಮಾಡಬೇಕು, ಅಥವಾ NDHM.gov.in ಅನ್ನೋ ಒಂದು ಸೈಟ್ಗೆ ವಿಸಿಟ್ ಮಾಡಿದರೆ ಈ ಥರನಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಫಸ್ಟಿಗೆ ನೋಡ್ಬೋದು ಜನರೇಟ್ ಯುವರ್ ಹೆಲ್ತ್ ಐ ಡಿ ಅನ್ನೋದು ಒಂದು ಆಯ್ಕೆ ಕಾಣಿಸ್ತಾ ಇದೆ. ಇಲ್ಲಿ ಜೊತೆಗೆ ಜನರೇಟ್ ವಾಯಾ ಆಧಾರನ ಒಂದು ಆಯ್ಕೆ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಕೆಳಗಡೆ ಅದಕ್ಕೆ ಸಂಬಂಧಿಸ್ತಕ್ಕಂಥ ಹೆಲ್ಪ್ಲೈನ್ ನಂಬರ್ ಕೂಡ ಇದೆ. ಜೊತೆಗೆ ಇಲ್ಲಿ ಗೌರ್ಮೆಂಟ್ NDHM.gov.in ಅಂತ ಬರಲಾಗಿದೆ. ಬನ್ನಿ ನಾವೀಗ ಆಧಾರ್ ಮೂಲಕ ಯಾವ ಥರನಾಗಿ ಜನರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕೊಡ್ತೀನಿ. ಇಲ್ಲಿ ಈ ಥರನಾಗಿ ಕ್ಲಿಕ್ ಮಾಡಿದಾಗ ನಿಮಗೆ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು, ಜೊತೆಗೆ ಅದಕ್ಕೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಕೂಡ ಇರಬೇಕು. ಈಗ ಆಧಾರ್ ಕಾರ್ಡ್ ಎಂಟ್ರಿ ಆಯಿತು. ಈಗ ಇಲ್ಲಿ ಎಲ್ಲ ಇದು ನೋಟಿಫಿಕೇಷನ್ ಇದೆ. ನೋಟಿಫಿಕೇಷನ್ ನಾವು ಓದ್ಕೊಳ್ಳೋರು ಓದ್ಕೋಬೋದು, ಅಥವಾ ಐ ಅಗ್ರಿ ಅನ್ನೋದ್ರ ಮೇಲೆ ಕೊಟ್ಟು ಆಮೇಲೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆ, ಅದ್ರ ಮೇಲೆ ಚೆಕ್ ಮಾರ್ಕ್ ಮಾಡಬೇಕಾಗುತ್ತೆ. ಚೆಕ್ ಮಾರ್ಕ್ ಮಾಡಿದಾಗ ಒಂದು ಯಾವ ಥರ ಕ್ಯಾಪ್ಚಾ ಬರುತ್ತೋ ಆ ಥರನಾಗಿ ಒಂದು ಇಮೇಜ್ ಕ್ಯಾಪ್ಚಾ ಬರುತ್ತೆ. ಈ ಇಮೇಜ್ ಕ್ಯಾಪ್ಚಾನ ನಾವು ಅಂದರೆ ಐಡೆಂಟಿಫೈ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಕಂಪ್ಯೂಟರ್ನಿಂದ ಆಯ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಇದು ಕೇವಲ ಮನುಷ್ಯರು ಮಾತ್ರ ಮಾಡಬೇಕಾಗುತ್ತೆ. ಈ ಆಯ್ಕೆನ ಇಲ್ಲಿ ಕೇಳಿರ್ತಕ್ಕಂಥ ಅಂದರೆ ಆಬ್ಜೆಕ್ಟನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ಮೌಂಟನ್ನ ಕೇಳಿದ್ದಾರೆ ಅಥವಾ ಹಿಲ್ನ ಕೇಳಿದ್ದಾರೆ, ಇದನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ಮಾಡಿಕೊಂಡು ನಾನೀಗ ಸಬ್ಮಿಟ್ ಅಂತ ಕೊಡ್ತೀನಿ, ಅಂದರೆ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮೇಲೆ ಕೊಟ್ಟಿದ್ದೀನಿ, ನಾನು ಸಕ್ಸಸ್ ಆಗಿ ನಾಟ್ ಎ ರೋಬೋಟ್ ಅನ್ನೋದು ಸಾಬೀತುಪಡಿಸಿದ್ದೀನಿ. ಇಲ್ಲಿ ಸಬ್ಮಿಟ್ ಅನ್ನೋ ಆಯ್ಕೆ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಆಧಾರ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿಗೆ ಎಂಟ್ರಿ ಮಾಡಬೇಕಾಗುತ್ತೆ. ನನಗಿಲ್ಲಿ ಒಂದು OTP ಬಂದುಬಿಟ್ಟಿದೆ. OTPನ ನಮೂದಿಸಿ ಸಬ್ಮಿಟ್ ಆಯ್ಕೆ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಆಧಾರ್ ಕಾರ್ಡ್ ಸರಿ ಇದ್ದರೆ ಇದು ಮುಂದೆ ಪ್ರಾಸೆಸ್ ಆಗುತ್ತೆ. ನೀವು ನೋಡಿದರೆ ಈಗ ಪ್ರಾಸೆಸ್ ಆಗಿದೆ. ಇಲ್ಲಿ ಇನ್ನೊಮ್ಮೆ ನಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ನಮಗೆ ನಮ್ಮ ಬಳಿ ಇರತಕ್ಕಂಥ ಮೊಬೈಲ್ ನಂಬರ್ ಎಂಟ್ರಿ ಮಾಡೋದು ಅನಿವಾರ್ಯ ಆಗುತ್ತೆ. ಮತ್ತೊಮ್ಮೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಆಯ್ಕೆ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅಂದರೆ ಮತ್ತೊಮ್ಮೆ ಮೊಬೈಲ್ ನಂಬರ್ಗೆ, ಅಂದರೆ ಇಲ್ಲಿ ನೀವು ನೋಡ್ತೀರ ಆಧಾರ್ ಕಾರ್ಡು ವೆರಿಫೈ ಆಗಿದೆ, ಜೊತೆಗೆ ಅಂದರೆ ಮೊಬೈಲ್ ಕೂಡ ವೆರಿಫಿಕೇಷನ್ ಅಂದರೆ ಆಗುತ್ತೆ. ಈ ಥರನಾಗಿ ಒಂದು OTP ಬಂದಿದೆ. OTP ಬಂದುಬಿಟ್ಟು OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಈಗ ಮತ್ತೊಮ್ಮೆ ಇನ್ನೊಂದು ಬಾರಿ ಸಬ್ಮಿಟ್ ಆಯ್ಕೆ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತದೆ. OTPನ ಎಂಟ್ರಿ ಮಾಡಲಾಗಿದೆ, ಸಬ್ಮಿಟ್ ಕೊಟ್ಟಿದ್ದೀನಿ. ಸಬ್ಮಿಟ್ ಕೊಟ್ಟಿದ ತಕ್ಷಣ ಈ ಥರನಾಗಿ, ಅಂದರೆ ಅದು ಆಟೋಮೆಟಿಕ್ಕಾಗಿ ಆಟೋ ಜನ್ರೇಟ್ ಆಗಿ ಈ ಥರನಾಗಿ ಓಪನ್ ಆಗುತ್ತೆ. ಅಂದರೆ ಆಧಾರ್ ಕಾರ್ಡ್ದಲ್ಲಿ ಇರ್ತಕ್ಕಂಥ ಹೆಸರು ಹೇಗಿರುತ್ತೋ ಸೇಮ್ ಹಾಗೆ ಎಲ್ಲ ಡೀಟೇಲ್ಸ್ಗಳು ಆಟೋ ಫಿಲ್ ಸಿಸ್ಟಮ್ ಇರುತ್ತೆ. ಆ ಥರನಾಗಿ ಆಗುತ್ತೆ. ನೀವು ನೋಡ್ತಾ ಇದ್ದರೆ ಹೆಸರು ಕಾಣಿಸ್ತಾ ಇದೆ, ಡೇಟ್ ಆಫ್ ಬರ್ತಾ ಇದೆ. ಜೊತೆಗೆ ಹೆಲ್ತ್ ಐ ಡಿನ ಇದು ನಾವು ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ಹೆಲ್ತ್ ಐ ಡಿಯಾಗಿ ಏನು ನಾವು ಇಲ್ಲಿ ಇಟ್ಕೋಬೇಕಂತಿದ್ದೀವಿ ಅದು ಮಾಡ್ಬೋದು. ಜೊತೆಗೆ ಇಮೇಲ್ನ ನಾವು ಆಪ್ಷನಲ್ಲಿದೆ, ಇದು ಇಮೇಲ್ ಕೂಡ ಬೇಕಿದ್ದರೆ ಎಂಟ್ರಿ ಮಾಡ್ಬೋದು, ಬೇಡ ಅಂದರೆ ಅನಿವಾರ್ಯವೇನು ಅಂತ ಅಲ್ಲ. ಜೊತೆಗೆ ನಮ್ಮ ಅಡ್ರೆಸ್ ಕಾಣಿಸ್ತಾ ಇದೆ, ಸ್ಟೇಟು ಡಿಸ್ಟಿಕ್ಕು ಇಲ್ಲಿ ಕಾಣಿಸ್ತಾ ಇದೆ. ಈ ಥರನಾಗಿ ನಾವು ಇಮೇಲ್ ಬಂದುಬಿಟ್ಟು ನಿಮಗೆ ಅಂದರೆ ಇಮೇಲ್ ಈಗ ಇತ್ತೀಚೆಗೆ ಮ್ಯಾಂಡೇಟ್ರಿ ಆಗಿದೆ. ಅಂದರೆ ಎಲ್ಲ ಸ್ಥಾನದಲ್ಲಿ ಈಗ ಇಮೇಲ್ ಕಳಿಸ್ತಾರೆ. ಯಾಕೆಂದರೆ ಡಿಜಿಟಲ್ ರೂಪದಲ್ಲಿ ಏನಾದರೂ ಡಾಕ್ಯುಮೆಂಟ್ನ ಕಳಿಸ್ಬೇಕಾದ್ರೆ ಇಮೇಲ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇಮೇಲ್ ಐ ಡಿ ಮಾಡ್ಕೊಳ್ಳದೇ ಇದ್ದರೆ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ನೋಡ್ತಾ ಇದ್ದರೆ ಮತ್ತೊಮ್ಮೆ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಲಾಗ್ತಾ ಇದೆ. ಎಂಟ್ರಿ ಮಾಡಿದ ಮತ್ತೆ ಸೇಮ್ ಪ್ರೊಸೆಸ್ ಇದೆ. ಅಂದರೆ ಮತ್ತೊಮ್ಮೆ OTP ಬಂದಿರುತ್ತೆ. ಇಲ್ಲಿ ಬಂದುಬಿಟ್ಟು ಇಮೇಲ್ ಐ ಡಿನ ನನಗೆ ಸಂಬಂಧಪಟ್ಟಿರ್ತಕ್ಕಂಥ ಇಮೇಲ್ ಐ ಡಿನ ಹಾಕಿ ಈಗ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಕೊಟ್ಟಾಗ ಇಲ್ಲಿ ಸಕ್ಸಸ್ ಆಗಿ, ಅಂದರೆ ನಮ್ಮದು ಹೆಲ್ತ್ ಐ ಡಿ ಜನ್ರೇಟ್ ಆಗಿದೆ. ಈಗ ನಾವು ಒಂದು ಸರ್ತಿ ಏನಂದರೆ ನಮ್ಮ ಪ್ರೊಫೈಲ್ನ ಚೆಕ್ ಮಾಡ್ಕೊಂಬಿಟ್ರೆ ಸಾಕು. ನಾನು ಏನು ನಿಮ್ಗೆ
ಪ್ರೊಫೈಲ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆಂದರೆ ಮೈ ಅಕೌಂಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಎಡಿಟ್ ಪ್ರೊಫೈಲ್ ಅಂತ ಒಂದು ಆಯ್ಕೆ ಕಾಣಿಸ್ತಾ ಇದೆ. ಇಲ್ಲಿಗೆ ಹೋಗಿ ಅದರೊಳಗೆ ಹೋಗಿ ನಾವು ಬೇಕಿದ್ರೆ ಎಡಿಟ್ ಕೂಡ ಮಾಡ್ಕೋಬೋದು. ಏನಾದರೂ ತಪ್ಪಾಗಿದ್ದರೆ ಎಡಿಟ್ನು ಮಾಡ್ಕೋಬೋದು. ಸೆಟ್ ಪಾಸ್ವರ್ಡನ್ನು ಆಯ್ಕೆ ಮೇಲೆ ಹೋಗಿ ನಾವು ಪಾಸ್ವರ್ಡ್ ಕೂಡ ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಮೊಬೈಲ್ ನಂಬರ್ನ ಚೇಂಜ್ ಏನಾದ್ರು ಮಾಡಿದರೆ ಅಪ್ಡೇಟನ್ನು ಆಯ್ಕೆ ಮೇಲೆ ಹೋಗಿ ನಾವು ಅಪ್ಡೇಟ್ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ಅದು ಕರೆಂಟ್ ಬೆನಿಫಿಟ್ಸ್ ಅಂತ ಇದು ಈಗ ಸದ್ಯನೇ ಮಾಡಿರೋದ್ರಿಂದ ಸದ್ಯಕ್ಕೆ ಬೆನಿಫಿಟ್ಸ್ನ ತೋರಿಸ್ತಾ ಇಲ್ಲ. ತದನಂತರಲ್ಲಿ ಜನ್ರೇಟ್ ಆಗುತ್ತೆ ಬೆನಿಫಿಟ್ಸ್ನ. ಇಲ್ಲಿ ನೋಡ್ಬೋದು ಹೆಲ್ತ್ ಐ ಡಿ ಜನ್ರೇಟೆಡ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಕೆಳಗೆ ಡೌನ್ಲೋಡ್ ಹೆಲ್ತ್ ಐ ಡಿ ಕಾರ್ಡ್ ಅನ್ನೋ ಒಂದು ಆಯ್ಕೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಂಪಲ್ಲಾಗಿ ನಮಗೆ ಒಂದು ನಮ್ಮ ಹೆಲ್ತ್ ಐ ಡಿ PDF ಫಾರ್ಮ್ಯಾಟ್ ರೂಪದಲ್ಲಿ ಇಲ್ಲಿ ಜನ್ರೇಟ್ ಆಗಿ ಅಂದರೆ ತೋರಿಸುತ್ತೆ. ನಾವು PDF ನ ನಾವು ಪ್ರಿಂಟ್ ತೆಗೆದುಕೊಂಡು ಅದನ್ನು ನಾವು ಅಂದರೆ ಒರಿಜಿನಲ್ ಐ ಡಿ ಇರ್ತದೆ. ಇದು ಒರಿಜಿನಲ್ ಐ ಡಿ ರೂಪದಲ್ಲಿ ಬರುತ್ತೆ. ಇದು ನಾವು ಯಾವುದೇ ಕೆಲಸಗಳಲ್ಲಿ ನಾವು ಯೂಸ್ ಮಾಡ್ಬೋದು. ಈ ಥರನಾಗಿ ಜನ್ರೇಟ್ ಆಗಿ ಒಂದು ಐ ಡಿ ಕಾರ್ಡ್ ಬರುತ್ತೆ. ನಮಗೆ ಸಂಬಂಧಪಟ್ಟಿರ್ತಕ್ಕ ಯಾವ ಕೆಲಸಕ್ಕೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಕಾರ್ಯಗಳಿಗೆ ಬಳಸ್ಬೋದು. ಈ ಥರನಾಗಿ ನಾವು ಅಂದರೆ ನ್ಯಾಷನಲ್ ಹೆಲ್ತ್ ಐ ಡಿನ ಭಾಳ ಸಾಧಾರಣ ರೂಪದಲ್ಲಿ ಜನ್ರೇಟ್ ಮಾಡ್ಕೋಬೋದು. ಸ್ನೇಹಿತರೆ, ಈ ಥರನಾಗಿ ನೀವು ಮಾಡ್ಕೊಳ್ಳಿ ಅಂತ ನಾನು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ನನಗೆ ಈಗ ಇದೇ ಥರನಾದ ಉಪಯುಕ್ತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಬರ್ತಾನೆ ಇರ್ತವೆ. ದಯವಿಟ್ಟು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿದರೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಏನಾಗುತ್ತೆ ಅಂದರೆ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಷನ್ ನಿಮಗೆ ಬರ್ತಾನೆ ಇರ್ತವೆ, ಬಂದು ತಲುಪ್ತಾನೆ ಇರ್ತವೆ. ನೀವು ಉಚಿತವಾಗಿ ಇದರ ಪ್ರಯೋಜನವನ್ನು ಪಡ್ಕೋಬೋದು. ಅಂದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಮತ್ತು ಒಂಥರ ನಮ್ಮ ಕಡೆ ಅಂತ ಹುರುಪು ಬರುತ್ತೆ ಅಂತ ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸಹಾಯ ಸಹಕಾರದ ಜೊತೆ ಇರಲಿ, ನನ್ನ ಜೊತೆ ಇರಲಿ ಅಂತ ಭಾವನೆಯಿಂದ ನಾನು ಬಯಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಿದ್ರೆ ನೋಡ್ಬೇಕನ್ನು ಅಂದ್ಕೊಳ್ಳೋರು ಏನಾದರೂ ಇದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಅಥವಾ ನಮ್ಮ ಚಾನಲನ್ನು ಪೂರ ಓಪನ್ ಮಾಡಿ ಪ್ರತಿಯೊಂದು ವಿಡಿಯೋನ ಕೂಡ ಇಲ್ಲಿ ನೀವು ನೋಡ್ಬೋದಾಗಿದೆ. ನಿಮಗೆ ಇದೇ ಅಲ್ಲ, ಪ್ರತಿಯೊಂದು ಎಲ್ಲ ನಮೂನೆಯ ವಿಡಿಯೋಗಳು ಇಲ್ಲಿ ನಮೂನೆಯ ವಿಡಿಯೋಗಳ ಮಾಹಿತಿ ಇಲ್ಲಿ ಸಿಗುತ್ತೆ. ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.